ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ನಾವು ವಿಮೋಚನ ಕಾಂಡ 12:35-39 ವಚನ ನಾವು ಧ್ಯಾನ ಮಾಡಲಿದ್ದೇವೆ. ಸತ್ಯವೇದ ಇದ್ರೆ ನನ್ನೊಂದಿಗೆ ನೀವು ಓದಿಕೊಳ್ಳ್ರಿ. ಇಸ್ರಾಯೇಲರು ಮೋಶೆಯ ಮಾತಿನ ಮೇರೆಗೆ ಐಗುಪ್ತ್ಯರಿಂದ ಬೆಳ್ಳಿ ಬಂಗಾರದ ಒಡವೆಗಳನ್ನು ಬಟ್ಟೆಗಳನ್ನು ಕೇಳಿಕೊಂಡರು. ಯೆಹೋವನು ಅವರ ಮೇಲೆ ಐಗುಪ್ತ್ಯರಲ್ಲಿ ದಯೆಯನ್ನು ಹುಟ್ಟಿಸಿದ್ರಿಂದ ಅವರು ಕೇಳಿಕೊಂಡದನ್ನ ಕೊಟ್ಟರು. ಹೀಗೆ ಇಸ್ರಾಯೇಲರು ಐಗುಪ್ತರ ಸೊತ್ತನ್ನ ಸುಲುಕೊಂಡ್ರು. ಇಸ್ರಾಯೇಲರು ರಮ್ಸೇಸ್ ಪಟ್ಟಣದಿಂದ ಹೊರಟು ಸುಕ್ಕೋತಿಗೆ ಬಂದರು. ಹೆಂಗಸರು ಮಕ್ಕಳು ಅಲ್ಲದೆ ಅವರ ಕಾಲ್ಬಲವೇ ಸುಮಾರು 6 ಲಕ್ಷ ಗಂಡಸರು. ಅವರೊಂದಿಗೆ ಬಹುಮಂದಿ ಅನ್ಯರು ಹೊರಟು ಹೋದರು. ಕುರಿ, ದನ ಮೊದಲಾದ ಪಶುಗಳು ಬಹಳವಾಗಿದ್ದವು. ಅವರು ಐಗುಪ್ತ ದೇಶದಿಂದ ತಂದ ಕಣಕದ ಮುದ್ದೆಯಿಂದ ಹುಳಿಯಿಲ್ಲದ ರೊಟ್ಟಿಗಳನ್ನು ಮಾಡಿ ಸುಟ್ಟರು. ಅವರು ಐಗುಪ್ತ ದೇಶದಿಂದ ಹೊರಡಿಸಲ್ಪಟ್ಟು ಸ್ವಲ್ಪವಾದರೂ ಸಮಯ ಸಿಕ್ಕರೆ ಹೋದದರಿಂದ ಕಣಕದಲ್ಲಿ ಹುಳಿಯನ್ನು ಕಲಿಸಿದ್ದಿಲ್ಲ ಮತ್ತು ಬೇರೆ ಯಾವ ಆಹಾರವನ್ನು ಸಿದ್ಧಪಡಿಸಿಕೊಂಡಿರಲಿಲ್ಲ. ಸೊ ಇಲ್ಲಿ ನಾವು ನೋಡ್ತೀವಿ, ಇಸ್ರಾಯೇಲರನ್ನ ಈ ಐಗುಪ್ತರು ಓಡಿಸ್ಬಿಡ್ತಾರೆ. ನೀವಿದ್ರೆ ನಮಗೆ ಪ್ರಾಬ್ಲಮ್ ಅಂತ. ನೋಡಿ, ಅದು ಕ್ರೈಸ್ತರ ಶಕ್ತಿ, ಅದು ಸಭೆಯ ಶಕ್ತಿ, ಅದು ಭಯಭಕ್ತಿಯಿಂದ ಜೀವಿಸುವಂತ ದೇವರ ಮಕ್ಕಳ ಶಕ್ತಿ. ನಮಗೆ ಸೈತಾನ್ ಭಯ ಪಡಬೇಕು, ಇದು ಬಹಳ ಪ್ರಾಮುಖ್ಯ. ಇಲ್ಲಿ ಎರಡನೇದಾಗಿ, ಇಸ್ರಾಯೇಲರಲ್ಲಿ ಬಿಡುಗಡೆ ಆಗ್ಬೇಕಾದ್ರೆ ಕೇಳ್ಕೊಳ್ತಾರೆ. ಬೆಳ್ಳಿ ಬಂಗಾರ ಒಡವೆಗಳನ್ನ ಕೇಳ್ಕೊಳ್ರಿ ಅಂತ ದೇವರು ಹೇಳಿದ್ರು, ಕೇಳ್ಕೊಳ್ತಾರೆ. ಇಲ್ಲಿ ಐಗುಪ್ತರು ಏನ್ ಮಾಡ್ತಾರೆ, ಕೊಟ್ಬಿಡ್ತಾರೆ. 430 ವರ್ಷದ ಸಂಬಳ ಅವರಿಗೆ ಸಿಕ್ತು. ಪ್ರಿಯ ದೇವರ ಮಕ್ಕಳೇ, ನಾವು ಕಷ್ಟಪಟ್ಟಿದ್ರೆ, ನಾವು ಪ್ರಯಾಸ ಪಟ್ಟರೆ ನಮ್ಮ ಸಂಬಳ ಹೇಗಾದ್ರೂ ನಮ್ಮ ಕೈಯಲ್ಲಿ ಬರುವ ಹಾಗೆ ದೇವರು ನಮಗೆ ಕೃಪೆಯನ್ನ ಅನುಗ್ರಹಿಸಿಕೊಡ್ತಾರೆ. ಮಾತ್ರವಲ್ಲದೆ ಇಲ್ಲಿ ಹೆಣ್ಣು ಮಕ್ಕಳು ಮಾತ್ರವಲ್ಲದೆ ಗಂಡಂದಿರು ಹೆಂಡಂದಿರು ಎಲ್ಲ ಸೇರಿ ಒಂದು 2 ಮಿಲಿಯನ್ ಪೀಪಲ್ ವೆಂಟ್ ಔಟ್. ಅನ್ಯರು ಸಹ ಇವರೊಂದಿಗೆ ಹೊರಟು ಹೋದ್ರು. ಇವು ದೇವರ ಜನರನ್ನ ಮುಂದೆ ಬಲಹೀನಪಡಿಸೋದನ್ನ ನಾವು ಮುಂದಿನ ಅಧ್ಯಾಯಗಳನ್ನ ನಾವು ನೋಡ್ತೀವಿ. ಇವರು ನಿಜವಾಗ್ಲೂ ದೇವ ಜನರಲ್ಲ, ಶಿಷ್ಯರು ಅಲ್ಲ, ಆದ್ರೆ ಸುಮ್ಮನೆ ಬರ್ತಾ ಇದ್ದಾರೆ. ದೇವ ಜನರಲ್ಲಿ ಕೆಲವು ಸಲ ತೊಂದರೆಗಳನ್ನು ಉಂಟು ಮಾಡ್ತಾರೆ. ನೋಡಿ, ನಿಜವಾಗ್ಲೂ ಮಾನಸಾಂತರ ಪಡೆದೇ ಇರುವಂತ ಕ್ರೈಸ್ತರು ತೊಂದರೆ ಪಡಿಸ್ತಾರೆ. ಮಾನಸಾಂತರ ಪಡ್ಬೇಕು, ನಿಜವಾದ ಮಾನಸಾಂತರ ಪಡ್ಬೇಕು. ಎಷ್ಟೋ ಜನಕ್ಕೆ ದೇವರ ಆಶೀರ್ವಾದಗಳು ಇಷ್ಟ, ಆದ್ರೆ ದೇವರು ಇಷ್ಟ ಇಲ್ಲ. ಹೀಗಾಗಿ ಎಷ್ಟೋ ಐಗುಪ್ತ್ಯರು ಇವ್ರ ಜೊತೆ ಓಡೋಗ್ತಾರೆ. ಏನಕ್ಕೆ? ಭಯದಿಂದ ನಾವು ಯೇಸು ಕ್ರಿಸ್ತನನ್ನ ನಂಬಾರ್ದು. ನಾವು ಪಾಪ ಕ್ಷಮಾಪಣೆಗಾಗಿ ಯೇಸು ಕ್ರಿಸ್ತನ ನಾವು ನಂಬೋರಾಗಿರ್ಬೇಕು. ಪ್ರಿಯರೇ, ಬರೀ ನಾವು ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಮಾಡಿಸ್ಕೊಳ್ಳೋದಲ್ಲ, ನಾವು ಪಾಪ ಕ್ಷಮಾಪಣೆಗಾಗಿ ಯೇಸುವನ್ನ ನಂಬೋದು ಬಹಳ ಪ್ರಾಮುಖ್ಯ ಅನ್ನೋದು ಇಲ್ಲಿ ತೋರಿಸುವಂತದ್ದಾಗಿದೆ. ಒಂದು ವೇಳೆ ಬರೀ ಆಶೀರ್ವಾದಕ್ಕಾಗಿ ಯೇಸುವನ್ನು ನಂಬಿದ್ದೀರಾ, ಎಲ್ಲ ಒಳ್ಳೇದಾಗ್ಲಿ ಎಂಬುದಾಗಿ ಯೇಸುವಾಮಿ ನಂಬಿದ್ದೀರಾ, ಅದು ನಿಮ್ಮ ಧ್ಯೇಯ ಆಗಿರಬಾರ್ದು. ಈ ಲೋಕದಲ್ಲಿ ಚೆನ್ನಾಗಿರ್ಬೇಕು ಅನ್ನೋದಕ್ಕೆ ಮಾತ್ರವೇ ನಾವು ಯೇಸು ಕ್ರಿಸ್ತನ ಮೇಲೆ ನಿರೀಕ್ಷೆ ಇಟ್ಟುಕೊಂಡಿದ್ರೆ ನಾವು ಬೇರೆ ಎಲ್ಲಾ ಮನುಷ್ಯರಿಗಿಂತಲೂ ನಿರ್ಭಾಗ್ಯರೇ ಸರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ. ಸೊ ಆದ್ರಿಂದ ಯೇಸುವನ್ನ ಪರಲೋಕ ರಾಜ್ಯಕ್ಕಾಗಿ, ಆತನೊಂದಿಗೆ ಇರುವುದಕ್ಕಾಗಿ ನಂಬರಿ. ಆಮೇಲೆ ಪ್ರಾರ್ಥಿಸೋಣವಾ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆ ಆದರೂ ನಿಮಗೆ ಸ್ತೋತ್ರ. ನಮ್ಮೊಂದಿಗೆ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ. ಈಗ ಸ್ವಾಮಿ, ನಿಮ್ಮ ಕರಗಳೊಪ್ಪಿಸ್ಕೊಡ್ತೇವೆ. ಇವತ್ತು ಯಾರ್ಯಾರು ಸುಮ್ಮನೆ ಯೇಸುವಾಮಿ ನಂಬಾರದು, ಆದರೆ ಪಾಪ ಕ್ಷಮಾಪಣೆಗಾಗಿ ನಿನ್ನ ನಂಬಿ ಒಬ್ಬನೇ ಸತ್ಯ ದೇವರಾಗಿರುವ ನೀನೊಬ್ಬನೇ ದೇವರೆಂಬುದಾಗಿ ನಿನ್ನ ಹಿಂಬಾಲಿಸಲಿಕ್ಕಾಗುವಂತ ಎಲ್ಲರೂ ಕೃಪೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಆಮೇನ್. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಾಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ
ನಲ್ಲವೇ ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ ಸುತ್ತಲೂ ಹೂಗಳು ಬಾಡಿ ಹೋದರು ಮೇಲೆ ಸ್ವರ್ಗದೋಳು ಬಾದಲಾಗದು ಅಲ್ಲಿಂದೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ ನನ್ನನ್ನು ಕೈ ಬಿಡಲು ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು ಬಾಯ ಪಾಡಲಾರೆ ಸ್ವಾಮಿ ಇದ್ದಾನೆ ಬಾಲವಾಗಿ ನಿಂತು ಹರ್ಷಗೊಳ್ಳುವೆ ಸ್ವಾಮಿ ಬಿಡಲಾರ ಸ್ವಾಮಿ ನನ್ನ ಕೈ ಬಿಡಲು ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದ ನಲ್ಲ ತಾ ಹೇಳಿದ ನಲ್ಲವೇ ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದ ನಲ್ಲ ತಾ ಹೇಳಿದ ನಲ್ಲವೇ ತಾ ಹೇಳಿದ ನಲ್ಲವೇ